ಭಾರತ. ಇದು ದೈವಿಕ ಭೂಮಿ, ಋಷಿಮುನಿಗಳ ತಪೋಭೂಮಿ ಮತ್ತು ವಿಶ್ವದ ಆಧ್ಯಾತ್ಮಿಕ ಚಿಕಿತ್ಸಾಲಯ. ಅದರಲ್ಲೂ ಕರ್ನಾಟಕ ಇದು ದೈವಿಕ ಸ್ವರ್ಗವೇ. ಕರ್ನಾಟಕವು ವೈವಿಧ್ಯಮಯ ಭೂದೃಶ್ಯಗಳನ್ನು ಹೊಂದಿದೆ. ಇಲ್ಲಿ ಪ್ರಾಚೀನ ದೇವಾಲಯಗಳು, ವೈಭವಶಾಲಿ ವನ್ಯಜೀವಿಗಳು, ಮಂತ್ರಮುಗ್ಧಗೊಳಿಸುವ ಕಡಲ ತೀರಗಳು ಮತ್ತು ಪರ್ವತದ ಎದೆಯಿಂದ ಹರಿಯುವ ಜಲಪಾತಗಳು. ಈ ರಾಜ್ಯದ ಒಂದು ಭಾಗವಾದ ಮಲೆನಾಡು ಪ್ರದೇಶವು ಸುಂದರ ಪರ್ವತಗಳಿಂದ ಆವೃತವಾಗಿದೆ. ಈ ಪಶ್ಚಿಮ ಘಟ್ಟಗಳ ಮಲೆನಾಡಿನಲ್ಲಿಯೇ ಹಸಿರಿನ ಹಾಸಿಗೆಗೂ ಮಳೆಯ ತಾಳಬದ್ಧ ನೃತ್ಯಕ್ಕೂ ಹೆಸರಾದ ಒಂದು ಸ್ಥಳವಿದೆ. ಆ ಸ್ಥಳವೇ ಕಾಗಿನಹರೆ ಶಕಲೇಶಪುರ ತಾಲೂಕಿನ ಹೊಂಗಡಹಳ್ಳ ಸಮೀಪವಿರುವ ಒಂದು ಗ್ರಾಮ. ಇದು ಪ್ರಕೃತಿಯ ಮಡಿಲಲ್ಲಿ ಮುದಡಿಕೊಂಡಿರುವ ಮನಮೋಹಕ ಗ್ರಾಮ. ಈ ಸಣ್ಣ ಗ್ರಾಮದಲ್ಲಿ ಜನರ ಸಂಖ್ಯೆ ಕಡಿಮೆ ಇದ್ದರೂ ಅವರು ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದರು. ಕೃಷಿ ಅವರ ಜೀವನಾಧಾರವಾಗಿತ್ತು. ಸುಂದರ ಭೂಮಿ, ತಂಪಾದ ಗಾಳಿ, ಶುದ್ಧ ನೀರು, ಅದರಂತೆ ಅವರ ಮನಸ್ಸುಗಳು ಸಹ ಶುದ್ಧವಾಗಿತ್ತು. ಆದರೆ ಆ ಶಾಂತಿಯ ಗ್ರಾಮಕ್ಕೆ ಒಂದು ವಿಚಿತ್ರ ಘಟನೆ ಎದುರಾಗಿತ್ತು. ಅಲ್ಲಿ ಅವರ ಗೋವುಗಳು ಕಣ್ಮರೆಯಾಗುತ್ತಿದ್ದವು. ಕೆಲವರು ತೀವ್ರ ಅಸ್ವಸ್ಥರಾಗುತ್ತಿದ್ದರು. ಆ ಸಮಸ್ಯೆಗೆ ಪಂಡಿತರು ಪರಿಹಾರ ನೀಡಲಾಗುತ್ತಿರಲಿಲ್ಲ. ಅಲ್ಲದೆ ಕೆಲವರು ರಹಸ್ಯವಾಗಿ ನಾಪತ್ತೆಯಾಗುತ್ತಿದ್ದರು. ದಿನಗಳು ಕಳೆಯುತ್ತಾ ಹೋದಂತೆ ರಾತ್ರಿ ವೇಳೆ ಹೆಣ್ಣಿನ ಪಾದದ ಗುರುತು ಊರಿನ ಜನರನ್ನು ನಡುಗಿಸಿತು. ಕೆಲವರು ಇದನ್ನು ಭೂತಬಾಧೆ ಎಂದು ಭಾವಿಸಿದರು. ಊರಿನ ಮುಖ್ಯಸ್ಥನು ಗ್ರಾಮದಲ್ಲಿ ನಡೆಯುತ್ತಿರುವ ಘಟನೆಗಳನ್ನು ನೋಡಿ ಚಿಂತೆಗೆ ಜಾರಿದನು. ಈ ರಹಸ್ಯವನ್ನು ಬಗೆಹರಿಸಲು ಗ್ರಾಮದ ಮುಖ್ಯಸ್ಥನು ಪ್ರಸಿದ್ಧ ಜ್ಯೋತಿಷಿಗೆ ಭೇಟಿ ನೀಡಿದನು. ಇದು ಶತ್ರುಗಳ ಕೇವಲ ಕೂಟಗಳ ಆಟವಲ್ಲ, ಇದು ದೇವಿಯ ಸಂಕೇತ. ನಿಮ್ಮ ಹಿರಿಯರು ಈ ನೆಲದಲ್ಲಿ ದೇವಿಯ ಆಶೀರ್ವಾದದಿಂದ ಬದುಕಿದವರು. ಆದರೆ ಕಾಲ ಕಳೆದಂತೆ ನೀವು ಆ ದೇವಿಯ ದಾರಿಯನ್ನು ಮರೆತಿದ್ದೀರಾ. ಅದು ಮರೆಯಲು ಆಗದ ಸಂಬಂಧ. ದೇವಿ ಈ ಮೂಲಕ ನಿಮಗೆ ಎಚ್ಚರಿಕೆಯನ್ನು ನೀಡುತ್ತಿರುವಳು. ಆದರೆ ನಾವು ಆ ದೇವಿಯ ದಾರಿಯನ್ನು ಹೇಗೆ ಹುಡುಕುವುದು? ಅವಳು ಈ ಕಾಡಿನ ತಾಯಿ. ನೀವು ನಂಬಿಕೆಯೊಂದಿಗೆ ಕಾಡನ್ನು ಪ್ರವೇಶಿಸಿ. ಆ ದೇವಿ ನಿಮಗೆ ದಾರಿ ತೋರಿಸುತ್ತಾಳೆ. ಗ್ರಾಮದ ಮುಖ್ಯಸ್ಥ ಮತ್ತು ಕೆಲವು ಪ್ರಮುಖರು ದೇವರ ಆಶೀರ್ವಾದವನ್ನು ಹೊತ್ತು ಕಾಡಿನೊಳಗೆ ಪ್ರವೇಶಿಸಲು ನಿರ್ಧರಿಸಿದರು. ಅವರು ಕಾಡಿನೆಡೆಗೆ ನಡೆಯಲು ಪ್ರಾರಂಭಿಸಿದರು. ಅವರಲ್ಲಿ ಭಯವಿತ್ತು. ಹಾಗೂ ಕರಡಿ ಮತ್ತೆ ಬೇರೆ ಪ್ರಾಣಿಗಳು ಹಾನಿ ಮಾಡಬಹುದೆಂದು. ಆಶ್ಚರ್ಯ ಏನೆಂದರೆ ಅವರಿಗೆ ಯಾವ ಪ್ರಾಣಿ ಕೂಡ ಹಾನಿ ಮಾಡಲಿಲ್ಲ. ಅವರು ವಾರಗಳ ಕಾಲ ಕಾಡಿನಲ್ಲಿ ಮಳೆ
ಬಿಸಿಲು ಅನ್ನದೆ ಹುಡುಕಾಟ ಮುಂದುವರಿಸಿದರು. ಒಂದು ರಾತ್ರಿ ಕಾಡಿನ ದಾರಿಯಲ್ಲಿ ಅವರು ನಡೆದು ಹೋಗುತ್ತಿರುವಾಗ ದೂರದಲ್ಲಿ ಅವರ ಕಣ್ಣಿಗೆ ಒಂದು ಅದ್ಭುತವಾದ ಜಲಪಾತ ಕಾಣಿಸಿತು. ಅದು ಎಷ್ಟು ಸುಂದರವಾಗಿತ್ತೆಂದರೆ ಆ ರಾತ್ರಿ ಗ್ರಾಮದ ಮುಖ್ಯಸ್ಥ ಮಲಗುವ ಮುನ್ನ ದೇವಿಯಲ್ಲಿ ಪ್ರಾರ್ಥಿಸಿ ನಿದ್ದೆಗೆ ಜಾರುತ್ತಾನೆ. ಮಧ್ಯರಾತ್ರಿಯಲ್ಲಿ ಅವನಿಗೆ ಹುಲಿಯ ಗರ್ಜನೆ ಕೇಳಿಸಿತು. ಅರ್ಧ ನಿದ್ರೆಯಲ್ಲಿ ಎದ್ದು ನೋಡಿದಾಗ ಅವನತ್ತ ನೇರವಾಗಿ ಒಂದು ಹುಲಿ ನಡೆದುಕೊಂಡು ಬರುತ್ತಿತ್ತು. ದೈತ್ಯಾಕಾರದ ಅಪರೂಪದ ಹುಲಿಯನ್ನು ನೋಡಿ ಅವನಿಗೆ ಭಯವಾಗಲಿಲ್ಲ. ಬದಲಿಗೆ ಹರ್ಷತೆಯು ಮನಸ್ಸಿನಲ್ಲಿ ತುಂಬಿತು. ಅದು ನಡೆಯಲು ಪ್ರಾರಂಭಿಸಿತು. ಕಿರಿದಾದ ಕಾಡು ದಾರಿಯಲ್ಲಿ ಹುಲಿಯ ದಾರಿಯನ್ನು ಹಿಂಬಾಲಿಸುತ್ತಾ ತನ್ನ ಪಯಣವನ್ನು ಮುಂದುವರಿಸಿದನು. ರಾತ್ರಿಯ ನಿಶ್ಶಬ್ದತೆಯಲ್ಲಿ ಕಾಡಿನ ಪ್ರಾಣಿಗಳ ಶಬ್ದಗಳ ನಡುವೆಯೂ ತಾನು ಭಯವಿಲ್ಲದೆ ಸಾಗುತ್ತಿದ್ದನು. ಗಂಟೆಗಳ ನಡಿಗೆಯ ನಂತರ ಇದ್ದಕ್ಕಿದ್ದಾಗೆ ಹುಲಿ ಮಾಯವಾಯಿತು. ಆಯಾಸದಿಂದ ಪಕ್ಕದಲ್ಲಿದ್ದಂತಹ ಒಂದು ಚಿಕ್ಕ ನೀರಿನ ಕೊಂಡದಿಂದ ನೀರನ್ನು ಸೇವಿಸುವಾಗ ನೀರಿನಲ್ಲಿ ತನ್ನ ಚಿಕ್ಕ ವಯಸ್ಸಿನ ಪ್ರತಿಬಿಂಬವನ್ನು ಕಂಡು ಬೆದರಿ ಅಲ್ಲಿಂದ ಓಡಲಾರಂಭಿಸಿದನು. ರಾತ್ರಿಯೆಲ್ಲ ನಡೆದ ಗ್ರಾಮದ ಮುಖ್ಯಸ್ಥ ಒಂದು ಮರದ ಕೆಳಗೆ ಕುಳಿತು ಆಯಾಸದಿಂದ ತನ್ನ ಮನದ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಪ್ರಯತ್ನಿಸುತ್ತಿರುತ್ತಾನೆ. ನೀರಿನಲ್ಲಿ ನನ್ನ ಪ್ರತಿಬಿಂಬ ಏಕೆ ಕಾಣಿಸಿತು? ಹುಲಿ ಏಕೆ ಮಾಯವಾಯಿತು? ಈ ಜಾಗದಲ್ಲಿ ಏನೋ ವಿಶೇಷತೆ ಇದೆ. ಆ ಸಮಯದಲ್ಲಿ ಮತ್ತೆ ಹುಲಿಯ ಗರ್ಜನೆ ಕೇಳಿಸಿತು. ಅವನು ಶಬ್ದದ ಕಡೆಗೆ ನಡೆಯಲು ಆರಂಭಿಸಿದನು. ಆಗ ಅಲ್ಲಿ ಒಂದು ಮಿಂಚಿನ ಶಬ್ದ ಕೇಳಿಸಿತು. ನಾನು ಈ ಭೂಮಿಯ ದೇವಿ. ನಾನು ಈ ಕಾಡಿನ ರಕ್ಷಕಿ. ನೀವೆಲ್ಲರೂ ನನ್ನ ಮಕ್ಕಳು. ನನ್ನ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲಿರುತ್ತದೆ. ವರ್ಷದಲ್ಲಿ ಒಮ್ಮೆ ನಾನು ಈ ಪವಿತ್ರ ಸ್ಥಳಕ್ಕೆ ಇಳಿದು ಬಂದು ನಿಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತೇನೆ. ಆ ದಿನ ನೀವು ಬಂದು
ಜನರ ಒಳಿತಿಗಾಗಿ ಏನನ್ನಾದರೂ ಬೇಡಬಹುದು. ನಾನು ಆಶೀರ್ವದಿಸುತ್ತೇನೆ.